ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಿ, ಆಫೀಸ್ ಲೊಕೇಶನ್ ಇಲ್ಲಿಂದ 5 ನಿಮಿಷ ತೋರಿಸಿದೆ. ಆಟೋ ಏನಾದ್ರು ಬುಕ್ ಮಾಡ್ಲಾ? ಇಲ್ಲಿಂದ ಇಲ್ಲಿಗೆ ಆಟೋ ಎಲ್ಲ ಯಾಕ್ಲಾ, ಬಾ ನಡ್ಕೊಂಡೆ ಹೋಗಮ್ಮ. ಹಂಗಂತ್ಯಾ? ಸರಿ ಸರಿ, ನನಗೂ ನಿನ್ ಜೊತೆ ನಡೆಯೋದಕ್ಕೆ ಸಾನೇ ಇಷ್ಟ. ಇವನ್ಲಾ ಹಂಗಂದ್ರೆ ಅವಿ, ನಾವು ಬೆಂಗಳೂರು ಬಂದು ಸಾನೇ ದಿವಸ ಆಯ್ತಲ್ಲ, ಬಾ ಹಿಂಗೆ ಮಾತಾಡ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋಗೋಣ. ಕಾಳಿ, ಆಫೀಸ್ ಇನ್ನು 7 ದೂರ ಐತೆ. ಅವಿ, ಇಲ್ಲೇ ಸ್ವಲ್ಪ ದೂರ ಅಂತ ತೋರಿಸ್ತೈತೆ. ಬೆಂಗಳೂರಿನಾಗೆ ಅಲ್ಪ ಸ್ವಲ್ಪ ದಿವಸ ಇದ್ರುವೆ ನನ್ಗೆ ಯಾಕೋ ಇವತ್ತು ಈ ಬೆಂಗಳೂರು ಹೊಸ್ತಾ ಕಾಣಿಸ್ತೈತೆ ಕಣ್ಲಾ. ನನಗೂ ಅಷ್ಟೇ ಕಣವಿ, ನಿನ್ನ ಜೊತೆಯಾಗೆ ಹೆಜ್ಜೆ ಆಗ್ತಿದ್ರೆ ಎಲ್ಲ ಜಾಗನೂ ವಸ್ತು ಅಂತ ಅನಿಸ್ತದೆ. ಅಳ್ಬೇಡವ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಇರ್ತೀನಿ. ಹಾಂ, ಕೆಪ್ತಿ ಮಾಡಿಕೊ. ಇದು ನಾನು ಒಬ್ಳಿಗೆ ಕೊಡ್ತಿರೋ ಮಾತಲ್ಲ, ನನ್ನ ಸೊಸೆ ಸ್ನೇಹಂಗೂ ಕೊಡ್ತಿರೋ ಮಾತು. ನೀನು ಯೋನಾನ ಮಾತು ತೆಪ್ಪಿದ್ರೆ ಎಲ್ರಿಗೂ ಮೋಸ ಮಾಡ್ದಂಗೆ, ನೀನು ಅವ್ವಂಗೂ ಮೋಸ ಮಾಡ್ದಂಗೆ. ಹುಡುಗಿರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರಪ್ಪ. ಬೆಣ್ಣೆ ಮಾತಿಗೆ ಬೆರಗಾಗೋತ್ರೆ ಬೆಪ್ಪರಾಗ್ತೀವಪ್ಪ. ಈ ಸಾಲು ಬರ್ದವ್ರಿಗೆ ಇಲ್ಲಿಂದನೇ ದೀರ್ಘದಂಡ ನಮಸ್ಕಾರ ಕಣಣ್ಣ. ಲೇ ಮುಂಗ್ಸಿ, ಇಟ್ಟೊತ್ತಂಗೆ ಆಗ್ಲಾ ಆಡಲ್ಲ ನೆನ್ಸ್ಕೊಂತಿದ್ಯಾ? ಮತ್ತಿನೆಲ್ಲ ಆ ಚಾಲಾಕಿ ಹುಡುಗಿ ಕಲಿ ಇರೋ ಜಾಗ ತೋರಿಸ್ತೀವ್ನಿ ಅಂತ ಶೆಡ್ ಗಂಟ ಕರ್ಕೊಂಡೋಗಿ ಬಕ್ರ ಮಾಡ್ಬಿಟ್ಲಲ್ಲ. ಕಂಡ ಅಲ್ಲಿವರೆಗೂ ಕರ್ಕೊಂಡೋಗಿ ಮೋಸ ಮಾಡಿದ ಹುಡುಗಿನ ಸುಮ್ಕೆ ಬಿಡಬಾರ್ದು. ಆದ್ರೂ ಅಷ್ಟು ಕಾನ್ಫಿಡೆಂಟಲ್ಲಿ ಅಲ್ಲಿವರೆಗೂ ಕರ್ಕೊಂಡೋಗಿದ್ದಾಳೆ ಅಂದ್ರೆ ಆ ಕಲಿ ಎಲ್ಲೋ ಅಲ್ಲೇ ಇರ್ತಾನೆ ಅಂತ ಅರ್ಥ. ಹೌದು ಕಲ ಅಣ್ಣ, ಶೆಡ್ ಸುತ್ತಮುತ್ತ ಹುಡ್ಕುಮ, ಸಿಗ್ತಾನೆ. ಎಲ್ಲ ಕಡೆ ಶೋಧ ಮಾಡ್ಬಿಡುಮ. ಹೋಣ. ಈಗ ತಾನೇ ಮಾತು ಕೊಟ್ಟಿಯಲ್ಲ ಮಗ. ನನ್ನ ಮಗ ನನಗೆ ಕೊಟ್ಟು ಮಾತನ್ನೇ ಮೀರ್ತಾನ. ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಹುಡ್ಕುಮ, ಕಲಿ ಸಿಗ್ತಾನೆ ಕಣಣ್ಣ. ಬೇಡಗಲ್ಲ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡುವ. ಅಣ್ಣ, ಈ ಮಾತನ್ನ ನೀನು ಹೇಳ್ತಿದೀಯಾ? ಹೌದು ಕಲ, ಇನ್ಮೇಕಿಂತ ಕೆಲಸ ಎಲ್ಲ ಮಾಡಕ್ಕಿಲ್ಲ ಅಂತ ಅವ್ವಂಗೆ ಮಾತು ಕೊಟ್ಟಿವ್ನಿ. ಅವ್ವನ ಮಾತು ಮೀರಕ್ಕಿಲ್ಲ. ಅಣ್ಣ, ಮತ್ತ ಆ ಕಲಿ ತಲೆ ಕಡಿತೀನಂತ ಶಬ್ದ ಮಾಡಿದ್ಯಲ್ಲ ಅಣ್ಣ. ಅದು ನನ್ನ ಮನ್ಸಿನ ಸಪ್ತ. ಏನು ಮಾಡಕ್ಕಿಲ್ಲ ಅಂತ ಅವ್ವಂಗೆ ಸಪ್ತ ಕೊಟ್ಟಿವ್ನಿ. ನನಗೆ ನನ್ನ ಗುರಿಗಿಂತ ಅವ್ವನ ಮಾತೇ ಮುಖ್ಯ. ಅಣ್ಣ, ಹಂಗಾರೆ ಅತ್ತಿಗೆ ಕೊಂದವ್ರ ಕಥೆ ಏನಣ್ಣ? ಅದಕ್ಕೆ ಅಂತ ಕಾನೂನು ಅದೇ. ಕಾನೂನನ್ನ ಕೈಗೆ ತಗೊಳ್ಳೋದು ತೆಪ್ಪು. ನನಗೆ ನನ್ನ ತೆಪ್ಪು ಪರವಾಗದೆ, ನೀವು ಅರು ಮಾಡ್ಕೊಳ್ಳಿ. ಇನ್ಮ್ಯಾಗ ಸುಮ್ಕೆ ಸಮಯ ವ್ಯರ್ಥ ಮಾಡಿದೆ, ವ್ಯವಸಾಯದ ಬಗ್ಗೆ ಗಮನ ಕೊಡಿ. ಅಣ್ಣ, ನಂಗೆ ಯಾಕೋ ಲೇ, ಇದ್ರ ಬಗ್ಗೆ ಇನ್ಮ್ಯಾಗ ಸಾನೆ ಮಾತಾಡೋದು ಬೇಡ. ಲೇ ಗುಳಿ, ನೀನ್ ನಾಳೆಯಿಂದ ಭತ್ತದ ಮಂಡಿ ತಕೋಗು. ಮುಂಗ್ಸಿ, ಗದ್ದೆ ತಗೋಗು. ಇನ್ಮ್ಯಾಕೇನಿದ್ರು ನಾವಾಯ್ತು ನಮ್ಮ ಪಾಡಾಯ್ತು ಅಂತ ಬದುಕ್ಬಿಡು ಮಕ್ಕಂಡ್ರಲ್ಲ. ಹೊಳ್ಳಿ. ಸರಿ ಕಣ.
ಕೂಲಿ ಅಣ್ಣಗೆ ತಲೆ ಕೆಟ್ಟೈತಾ ಇಲ್ಲ ನಮಗೆ ತಲೆ ಕೆಟ್ಟೈತಾ? ಅದು ತಲೆ ಇದ್ದವ್ರಿಗೆ ಅಂತ ಯೋಚನೆ ಬರೋದು. ಸುಮ್ಕೆ ಬಾ ಹೋಗು. ಇದು ನನ್ನ ಮಗ ಅಂದ್ರೆ ಅವ್ವಂಗೆ ಕೊಟ್ಟು ಮಾತನ್ನ ಚಾಚೂ ತಪ್ಪದಂಗೆ ಉಳಿಸ್ಕೊಳ್ತಾವನೆ. ಮನಸ್ಸಿದ್ರೆ ಬರೀ ಮಾತಿಂದನೇ ಎಲ್ಲನೂ ಗೆಲ್ಬೋದು ಅಂತ ನನ್ನ ಸೊಸೆ ಹೇಳ್ಕೊಟ್ಟವಳೆ. ನಂದ್ವರೆ ನನ್ನ ಮಾತನ್ನ ಕೇಳ್ಬಿಟ್ಟ. ಸಾಹೇಬ್ರೆ, ಯಾವಾಗ್ಲೂ ಡ್ರಾಮಾ ಮಾಡ್ತೀನಿ ಅಂತ ಹೇಳ್ಬೇಡಿ. ನನ್ನ ಹತ್ರ ಸುಳ್ಳು ಹೇಳಿ ಡ್ರಾಮಾ ಮಾಡಿದ್ದು ನೀವು. ಏಯ್ ಯಾಕೆ ಹೆಂಗದ ಮೈಗೆ? ನಮ್ಮಪ್ಪ ನಿಮ್ ಹತ್ರ ಇಲ್ದೆ ಹೋದ್ರು ಇದಾರೆ ಅಂತ ಸುಳ್ಳು ಹೇಳಿದ್ ನೀವ್ ತಾನೆ? ಅಲ್ಲ ಕಣಪ್ಪ ಸಿರಿ, ಇವ್ರಪ್ಪ ನಿಂತಾವ್ ಇಲ್ಲ ಅಂತ ಹೇಳತ್ತಾನೆ. ಏನವ ನೀನು ಅವಳಂಗೆ ಮಾತಾಡ್ತೀಯಲ್ಲ? ಈಗೇನು ಅವ್ರ ಅಪ್ಪಯ್ಯ ನಮ್ ತವ್ರ ಅಂತ ಹೇಳಿದ್ನಾ? ಕಲಿ ಇರೋ ಜಾಗ ತೋರ್ಸಿದ್ರೆ ನಮ್ಮ ಅಪ್ಪನ ಬಿಟ್ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ಅದು ಸುಳ್ಳಲ್ವಾ? ಹೇಯ್ ಮುಚ್ಚ ಬಾಯಿ. ಯೋನಪ್ಪ ಸಿರಿ, ಇದು ಏನೋ ಅವ್ರಪ್ಪ ನಿಮ್ತಾವ್ ಇರ್ಬೇಕು ಅಂತ ಅನುಮಾನ ಪಟ್ಟು ಹಿಂಗೆಲ್ಲ ಹುಡುಗಿ ಮಾಡ್ಬಿಟ್ಟದೆ. ಹೋಲಿ ಬಿಟ್ಬಿಡು. ಅಲ್ಲ ಕಣ್ರವ, ಇವಳು ಹುಡುಗಾಟಕ್ಕೆ ನಮ್ಮನ್ನ ನಾಯಿ ತರ ಆಲಿಸ್ಬಿಟ್ಲು. ಇಲ್ಲಿ ನೋಡವ, ನೀ ತಿರ್ಗಾ ಹೇಳ್ತಾವಿನಿ. ಇವಳಿಗೆ ಸಾನೆ ಸದ್ರ ಕೊಡ್ತಿದ್ಯಾ. ಇದ್ರ ಪರಿಣಾಮನ ನೀನೇ ಎದುರಿಸ್ಬೇಕಾಯ್ತದೆ. ಇವಳಿಂದ ಇನ್ನ ಏನೆಲ್ಲ ಆಯ್ತದಂತ ನೋಡ್ತಾ ಇರಿ. ಒಂದಲ್ಲ ಒಂದ್ ದಿವಸ ನಿಮ್ ಕುತ್ತಿಗೆ ಕೈ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ ಮಡಿಕಡಿ. ಹೈ ನೋಡ್ರಲ್ಲ. ಅಯ್ಯೋ, ನೀನ್ ಯಾಕವ್ವ ಕಲಿಯೇಸನೆ ಉಂಟಾವ್ ಹೇಳಕ್ ಹೋದೆ? ಹೇಳ್ದೆ ವಿಧಿ ಇರ್ಲಿಲ್ಲ ಅವ್ವ. ಹೌದು, ನಾನು ಇವರನ್ನ ಕಲಿ ಇರೋ ಜಾಗಕ್ಕೇನೋ ಕರ್ಕೊಂಡು ಹೋದೆ, ಆದ್ರೆ ಅಲ್ಲಿ ಕಲಿ ಇಲ್ಲ ಅಂತಿದಾರಲ್ಲ. ಎಲ್ಲಿ ಹೋದ ಕಲಿ? ಕಲಿ ಜೈಲಲ್ಲಿ ಮುದ್ದೆ ಮುರಿಯಕ್ ಹೋಗವನೆ. ಏನ್ ಹೇಳ್ತಿದ್ದೀರ ಗೋಪಾಲಪ್ಪ? ಹ್ಞೂ ಕಣವ, ಕಲಿ ಈಗ ಅಲ್ಲಿಲ್ಲ. ಅವನ್ನ ಪೊಲೀಸ್ಗೆ ಒಪ್ಸಿ ಅಂತ ಇವ್ರಿಗೆ ನಾನೇ ಹೇಳಿದ್ದು. ಈಗ ಈ ವೈನು ಸಾನಾನು ಸೇರ್ಕೊಂಡು ಅವನ್ನ ಪೊಲೀಸ್ಗೆ ಒಪ್ಸವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.